ಪಕ್ಕದಲ್ಲಿ ನೀನಿದ್ದಾಗ ಗಂಗಾಗೆ ಏನಾಗತ್ತೆ ಅಳಿಯ? ನಿನ್ನ ದಾಟಿ ಗಂಗಾಗೆ ಏನು ಅಪಾಯ ಬರುತ್ತೆ ಹೇಳು? ದೇವಿಪುರದಲ್ಲಿ ಎಷ್ಟು ಅಪಾಯ ಬಂದ್ರು ಗಂಗನ್ನ ಹತ್ರ ಇದು ಕಾಪಾಡ್ಕೊಂಡೆ. ಈಗ ಮನೇಲಿ ಕಾಪಾಡಕ್ಕಾಗಲ್ವಾ? ಈ ಮನೆಗಿರೋ ಸೆಕ್ಯೂರಿಟಿನ ತೆಗ್ಸಿ ಗಂಗಾಗೆ ನಾನೇ ಸೈನ್ಯ ಆಗಿರ್ತೀನಿ ಎಂದೆ. ಈ ಗಂಗಾನೇ ಬಿಟ್ಟು ನೀನ್ ಎಲ್ಲೆಲ್ಲೋ ಹೋದ್ರೆ ಹೇಗಪ್ಪ? ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಜೈ. ಈ ಸಮಯದಲ್ಲಿ ಗಂಗಾಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ಒಬ್ಳೆ ಅನ್ನೋ ಭಾವನೆ ಅವಳ ಮನ್ಸಿಗೆ ಬರ್ದೇ ಇರೋ ಹಾಗೆ ನೋಡ್ಕೋ. ಜೈ, ನಿನಗೆ ಗಂಗಾ ಅಂದ್ರೆ ಎಷ್ಟಿಷ್ಟನೋ ನಮಗ್ ಗೊತ್ತಪ್ಪ. ಗಂಗಾಗೆ ನೀನಂದ್ರೆ ಎಷ್ಟಿಷ್ಟ ಅಂತಾನೂ ಗೊತ್ತು. ನಿಮ್ಮಿಬ್ಬರ ಮಧ್ಯೆ ದೂರ ಬೆಳೆಯೋಕ್ ಬಿಡ್ಬೇಡ. ನಾವೇನೇ ಹೇಳಿದ್ರು ನೀನ್ ಒಳ್ಳೇದಕ್ಕೆ ಹೇಳ್ತೀವಿ ಜೈ. ಸುಮ್ನೆ ಏನೇನೋ ಯೋಚನೆ ಮಾಡಿ ಗಂಗಂಗೆ ನೋವು ಕೊಡ್ಬೇಡ. ಗಂಗಾ ಹತ್ರನೇ ಇರು. ಹೌದಪ್ಪ, ಗಂಗಾಗೆ ಈಗ ನೀನೇ ಶ್ರೀರಾಮ್ ರಕ್ಷೆ. ಗಂಗಾನ ಬಿಟ್ಟು ನೀನು ಇಲ್ದಿರೋ ನಿತ್ಯ ಹಿಂದೆ ಹೋದ್ರೆ ಗಂಗಾ ಒಂಟಿಯಾಗ್ಬಿಡ್ತಾಳೆ. ನಿನ್ ಮಗುಗೆ ಜನ್ಮ ಕೊಡೋ ತಾಯಿ ಗಂಗಾನ ಕಣ್ಣಿನ ರೆಪ್ಪೆಯಾಗಿ ನೋಡ್ಕೋ. ಇನ್ನಿವ್ನು ನಮ್ಮ ಮಾತು ಕೇಳಿ ನಿತ್ಯನ ಹುಡ್ಕೋದನ್ನ ನಿಲ್ಲಿಸ್ತಾನೆ ಚಂದ್ರಿಕಾ. ಹಾಗೆ ಆಯ್ತು ಅಂದ್ರೆ ಆ ನಿತ್ಯ ಅದೃಷ್ಟವಂತೇರಿ. ಆದ್ರೆ ಜೈ ಹಿಂದೆ ಬರೋ ಪ್ರಯತ್ನ ಮಾಡ್ತಾ ಅವಳೇ ದುರದೃಷ್ಟವಂತೆ ಆಗ್ತಿದ್ದಳ್ರಿ. ನಮ್ಗೆ ಆಗೋದೆಲ್ಲ ಮಾಡಾಯ್ತು, ಇನ್ ಮುಂದೆ ನಿತ್ಯ ಕರ್ಮ. ಸರ್, ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ ಸರ್. ಅಜ್ಜಿ ಕಲ್ಪನಾ ಮೇಡಮ್ ಹೇಳಿದ್ದಾರೆ ಅಂತನೂ ಅಲ್ಲ. ನೀವು ತಪ್ಪು ಮಾಡ್ತಿದ್ದೀರಾ ಸರ್. ಮಾಯಾ ಜಿಂಕೆಗೋಸ್ಕರ ಸೀತಮ್ಮನ ಬಿಟ್ಟು ರಾಮ ಕಾಡಿಗೆ ಹೋದಾಗೆ ನಿತ್ಯ ಮೇಡಮ್ಗೋಸ್ಕರ ಗಂಗಾ ಮೇಡಮ್ನ ಬಿಟ್ಟು ನೀವು ಎಲ್ಲೆಲ್ಲೋ ಹೋಗ್ತಿದ್ದೀರಾ ಸರ್. ಮೇಡಮ್ ಅಯೋಧ್ಯೆಯಲ್ಲಿದ್ರು ಅಶೋಕವನದಲ್ಲಿರೋ ಆಗಿದೆ ಸರ್. ನೀವು ಮೇಡಮ್ ಪಕ್ಕದಲ್ಲಿದ್ದರೆ ಸಾಕು ಸರ್. ಸತ್ತೋಗಿರೋ ನಿತ್ಯ ಅವರೇ ಅಲ್ಲ, ಬದುಕಿರೋ ಯಾವ ಶತ್ರು ಕೂಡ ಮೇಡಮ್ ಹತ್ರನೂ ಸುಳಿಯೋಕ್ಕಾಗಲ್ಲ ಸರ್. ಬರ್ತೀನಿ ಸರ್. ಗುಡ್ ನೈಟ್ ಸರ್. ಬದುಕಿರೋ ಗಂಗಾ ಬಗ್ಗೆ ಯೋಚನೆ ಮಾಡದೆ ಸತ್ತೋಗಿರೋ ನಿತ್ಯನ ಹುಡುಕ್ತಿದ್ಯಾ? ಗರ್ಭಿಣಿ ಹೆಂಗ್ಸು ಎಷ್ಟೋ ಆಸೆ ಇಟ್ಕೊಂಡಿರ್ತಾಳೆ. ಅದೆಲ್ಲ ತೀರ್ಸೋದು ನಿನ್ ಕರ್ತವ್ಯ. ಸುಮ್ನೆ ಏನೇನೋ ಯೋಚನೆ ಮಾಡಿ ಗಂಗಂಗೆ ನೋವು ಕೊಡ್ಬೇಡ. ಗಂಗಾ ಹತ್ರನೇ ಇರು. ರೀ, ಯಾವಾಗ ಬಂದ್ರಿ? ಇಷ್ಟೊತ್ತು ನಿಮಗೋಸ್ಕರನೇ ಕಾಯ್ತಾ ಎದ್ದಿದ್ದೆ. ಈಗಷ್ಟೇ ಸ್ವಲ್ಪ ನಿದ್ರೆ ಬಂತು. ಫ್ರೆಶ್ ಆಗ್ಬಿಟ್ಟು ಬನ್ನಿ, ಊಟ ಬಡಿಸ್ತೀನಿ. ಗಂಗಾ ಬಾ, ಎಲ್ಲಿ ಕೂತ್ಕೋ. ಏನ್ರಿ? ನಿನ್ನ ಮಿಸ್ ಮಾಡ್ಕೋತಿದ್ಯಾ? ನಿನ್ನ ಒಂಟಿಯಾಗಿ ಬಿಟ್ಟು ನಾನು ಎಲ್ಲೆಲ್ಲೋ ಹೋಗ್ತೀನಿ ಅಂತ ಅಜ್ಜಿ ಚಿಕ್ಕಮ್ಮ ಬೈತಿದ್ರು. ನಿನಗೆ ಒಂಟಿ ಫೀಲ್ ಆಗ್ತಿದ್ಯಾ? ಅಯ್ಯೋ, ಅದೇನಿಲ್ಲ ರೀ. ನಿಜ ಹೇಳು. ಅದು ಅದು ನಂಗೆ ಗೊತ್ತು ಗಂಗಾ, ಮೊದಲಿನ ಹಾಗೆ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ದೇವಿಪುರಕ್ಕೆ ಹೋಗಿ ಬಂದಾಗಿಂದ ಏನೋ ಗೊತ್ತಾಗ್ದಿರೋ ಭಯ ನನ್ನೊಳಗಡೆ ಶುರುವಾಗಿದೆ. ನಿನಗೇನಾಗುತ್ತೋ ಅಂತ ಭಯ, ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕಾಗಲ್ವೇನೋ ಅನ್ನೋ ಭಯ, ನೀನು ದೂರ ಆಗ್ತೀಯೇನೋ ಅನ್ನೋ ಭಯ.
ಆವಾಗ ನನಗೇನಾಗತ್ತೆ ರೀ? ನಿಮ್ಮನ್ ಬಿಟ್ರೆ ಇನ್ಯಾರು ಕಾಪಾಡ್ತಾರೆ? ನೀವ್ಯಾಕೆ ನನ್ನಿಂದ ದೂರ ಆಗ್ತೀರಾ? ಈಗ ನಾನು ನಿನ್ನಿಂದ ದೂರ ಇದ್ದೀನಲ್ವಾ, ನಿನಗೆ ಕಷ್ಟ ಆಗ್ತಿದ್ಯಾ ಗಂಗಾ? ಆದ್ರೆ ನಾನು ಇದನ್ನೆಲ್ಲ ಬೇಕು ಅಂತ ಮಾಡ್ತಿರೋದಲ್ಲ, ನಿನ್ ಜೊತೆ 100 ವರ್ಷ ಇರಬೇಕು ಅಂತ ಮಾಡ್ತಿರೋದು. ಅದು ನಿನಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಅರ್ಥ ಆಗಲ್ಲ ಅಂತ ಯಾಕೆ ಅಂದ್ಕೋತಾ ಇದ್ದೀರಾ? ನನಗೆಲ್ಲ ಗೊತ್ತು. ಆದ್ರೆ ಮಾತ್ರ ನನ್ನ ಯಜಮಾನ್ರು ಯಾವಾಗ್ಲೂ ನಗ್ತಾ ನಗಸ್ತಾ ಇರ್ತಿದ್ರು. ಈಗ ನಗುನೇ ಇಲ್ಲ, ಅದೇ ಬೇಜಾರು. ಮೊದ್ಲೆಲ್ಲ ತಮಾಷೆ ಮಾಡ್ತಾ ಇದ್ದವ್ರು, ಈಗ ಸೀರಿಯಸ್ ಆಗಿದ್ದೀರಾ. ಇಲ್ಲಿವರೆಗೂ ನೀವು ಕೋಪದಲ್ಲಿ ಕೂಡ ಅಂದವಾಗಿ ಕಾಣ್ತಿದ್ರಿ. ಈಗ ನಿಮ್ ಕೋಪ ನಿಮ್ ಅಂದನ, ನಿಮ್ ಆನಂದನ ಕಡಿಮೆ ಮಾಡ್ತಿದೆ. ಐ ಆಮ್ ಸಾರಿ ಗಂಗಾ, ಟೆನ್ಷನ್ ತಗೋಬಾರ್ದು ಅನ್ಕೋತೀನಿ, ಆದ್ರೆ ಗೊತ್ತಿಲ್ಲದೆ ಟೆನ್ಷನ್ ಆಗುತ್ತೆ. ನಿಜ ಏನೋ ಸುಳ್ಳೇನೋ ಅಂತ ಗೊತ್ತಾಗದೆ ಕತ್ಲಿನ ಜೊತೆ ಯುದ್ಧ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲದೆ ನಿನ್ನಿಂದ ದೂರ ಆಗ್ತಿದ್ದೀನಿ, ನಿನಗೆ ನೋವು ಕೊಡ್ತಿದ್ದೀನಿ. ಓಕೆ ಗಂಗಾ, ಲಿವ್ ಇಟ್. ಹೇಳು, ಎಲ್ಲಿ ಹೋಗೋಣ? ನಿನಗಿಷ್ಟ ಆದ ಪ್ಲೇಸ್ ಹೇಳು. ಅದು ಈ ಕಂಟ್ರಿ ಆದ್ರೂ ಸರಿ, ಬೇರೆ ಕಂಟ್ರಿ ಆದ್ರೂ ಸರಿ. ನಾವಿಬ್ರು 1 ತಿಂಗಳು ಹಾಗೇ ಸುತ್ತಾಡ್ಕೊಂಬರೋಣ. ಹೇಳು. ಎಲ್ಲಿಗೂ ಬೇಡ. ಅದೇನು, ಒಳ್ಳೆ ಟ್ರಿಪ್ ಪ್ಲಾನ್ ಮಾಡೋಣ, ಜಾಲಿಯಾಗಿ ಎಂಜಾಯ್ ಮಾಡೋಣ. ನೀನ್ ನನ್ನ ಪಕ್ಕದಲ್ಲಿದ್ರೆ ನನ್ಗದೇ ಸಂತೋಷ. ನೀವು ನಿಮ್ಮ ಮನಸ್ಸು ನನ್ನ ಜೊತೆಗೆ ಇರಬೇಕು. ನಾನು ಪ್ರೆಗ್ನೆಂಟ್ ಆದ ಮೊದಲು ನನ್ನ ಹೇಗೆ ನೋಡ್ಕೋತಾ ಇದ್ರಿ? ನಾನು ಕಾಲ್ ಕೆಳಗಿಡೋದಕ್ಕೂ ಬಿಡ್ತಾ ಇರ್ಲಿಲ್ಲ. ಕೇಸರಿ ಹಾಕಿರೋ ಹಾಲು, ಜ್ಯೂಸ್ ಕುಡಿಸಿ, ಏನೇನೋ ಟಿಫನ್ನು ಊಟ ತಿನ್ನಿಸ್ತಾ ನನ್ನ ಚಿಕ್ಕ ಮಗು ಹಾಗೆ ಎತ್ಕೊಂಡು ಸುತ್ತಿ ಎಷ್ಟು ಖುಷಿಯಾಗಿರ್ತಾ ಇದ್ರಿ. ನನಗೆ ಅಂತ ಸಂತೋಷ ಬೇಕು, ಮತ್ತೆ ಮತ್ತೆ ಬೇಕು. ನಾನು ನಿಮ್ಮ ಬೇಬಿನ ಹೊತ್ಕೊಂಡ್ರೆ ನೀವು ನನ್ನ ಎತ್ಕೊಳ್ಳೋದು. ಆ ಅದೃಷ್ಟ ಮತ್ತೆ ಯಾವಾಗ ಸಿಗುತ್ತೋ ಅಂತ ವೇಟ್ ಮಾಡ್ತಾ ಇದ್ದೀನಿ. ನನ್ಗೇನೋ ಅಪಾಯ ಇದೆ ಅಂತ, ನನ್ನ ಯಾರೋ ಕೊಲ್ಲೋಕ್ ನೋಡ್ತಿದ್ದಾರೆ ಅಂತ, ಆ ಶತ್ರು ಯಾರೋ ಕಂಡು ಹಿಡಿತೀನಿ ಅಂತ ಇದೆಲ್ಲ ಮರ್ತು ಬಿಡಿ. ಅದೆಲ್ಲ ಮರ್ತು ನನ್ನ ಜೊತೆ ಹಾಯಾಗಿರಿ. ಹುಟ್ಟೋ ನಿಮ್ ಬೇಬಿ ತಗೊಂಡೆ ಅಂತ ಬೇಜಾರಾಗ್ತಿದ್ಯಾ? ನಾನು ನಿನಗೆ ಮೊದಲೇ ಹೇಳಿದ್ದೆ ರಾಣ, ನಿತ್ಯ ಟಫ್ ಗರ್ಲ್, ಕ್ರೂಯಲ್ ಮೈಂಡೆಡ್, ಸೆಲ್ಫಿಶ್. ಅವಳ ಆಟಿಟ್ಯೂಡ್ ಸಹಿಸೋದು ತುಂಬಾನೇ ಕಷ್ಟ. ಅವಳನ್ನ ದಾರಿಗೆ ತರೋಕೆ ನನ್ನ ಕೈಲೇ ಆಗಲಿಲ್ಲ. ಬಟ್ ಡೋಂಟ್ ವರಿ, ಇನ್ನೂ ಏನು ಕೈ ಮೀರಲಿಲ್ಲ. ನಿನ್ನ ಡಿಸಿಷನ್ ವಾಪಸ್ ತಗೊಂಡ್ರು ನನಗೇನು ಬೇಜಾರಿಲ್ಲ. ನಿತ್ಯ ಹಣೆ ಬರನೇ ಅಷ್ಟು ಅಂತ ಅನ್ಕೋತೀನಿ. ನೀನು ಮತ್ತೆ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು, ಇಲ್ಲೇ ಇದ್ದು ಬಿಸ್ನೆಸ್ ನೋಡ್ಕೋತೀನಿ ಅಂತ ಹೇಳಿದ್ರು, ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ಆಸ್ ಯು ವಿಶ್. ಐ ಆಮ್ ಸಾರಿ ಆಂಟಿ, ನಾನು ಥಿಂಕ್ ಮಾಡ್ತಿದ್ದಿದ್ದು ನಿತ್ಯ ಬಗ್ಗೆ ಅಲ್ಲ, ಗಂಗಾ ಅವ್ರ ಬಗ್ಗೆ. ಎಥಿಕ್ಸ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಬುಕ್ಸಲ್ಲಿ ಓದಿದ್ದೆ ಬಿಟ್ಟರೆ ಒಬ್ಬ ಮನುಷ್ಯನಲ್ಲಿ ನೋಡಿದ್ದು ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಟ್ ಗಂಗಾ ಅವ್ರನ್ನ ನೋಡಿದ ತಕ್ಷಣ ನಾನು ಓದಿದ್ದೆಲ್ಲ ನಂಗೆ ನೆನಪಾಯ್ತು. ಎಥಿಕ್ಸ್ಗೆ ವ್ಯಾಲ್ಯೂಸ್ಗೆ ಗಂಗಾ ಅವರು ದೊಡ್ಡ ಎಕ್ಸಾಂಪಲ್. ಹೌದು ರಾಣ, ಗಂಗಾನ ನೋಡ್ತಿದ್ರೆ
ಅವಳನ್ನ ಹೆತ್ತಿರೋದಕ್ಕೆ ತಾಯಿಯಾಗಿ ನನಗೆ ಹೆಮ್ಮೆ ಆಗತ್ತೆ. ಅಂಥವ್ರು ತುಂಬ ರೇರ್ ಅಲ್ವಾ ಆಂಟಿ? ಅಟ್ ದ ಸೇಮ್ ಟೈಮ್ ನಿತ್ಯ ಅಂಥವ್ರು ಕೂಡ ತುಂಬ ರೇರ್ ಆಂಟಿ. ಒಂದೇ ರೂಪ, ಆದರೆ ಎರಡು ಡಿಫ್ರೆಂಟ್ ಮನಸ್ಥಿತಿಗಳು. ಒಬ್ರು ಒಳ್ಳೆತನಕ್ಕೆ ಮತ್ತೊಂದು ಹೆಸರೇ ಆದರೆ ಮತ್ತೊಬ್ರು ಕ್ರಿಯಾಲಿಟಿಗೆ ಪ್ರತೀಕ. ಸೃಷ್ಟಿ ಒಂಥರ ವಿಚಿತ್ರ ಅಲ್ವಾ ಆಂಟಿ? ಗಂಗಾ ಅವ್ರ ಒಳ್ಳೆತನನ ನಿತ್ಯ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ನಿತ್ಯ ಕೆಟ್ಟ ಯೋಚನೆನ, ಸ್ವಾರ್ಥನ ಅರ್ಥ ಮಾಡ್ಕೊಳ್ದೇ ಇರೋ ಗಂಗಾ ಅವರು ನಿತ್ಯನ ಕಣ್ಮುಚ್ಕೊಂಡು ನಂಬ್ತಿದ್ದಾರೆ. ನಿತ್ಯ ಸಂತೋಷವಾಗಿರ್ಲಿ ಅಂತ ಬಯಸ್ತಾ ಇದ್ದಾರೆ. ಅಂಥವ್ರನ್ನ ನಿತ್ಯ ಸಾಯಿಸೋಕೆ ಹೊರಟಿದ್ದಾಳೆ. ತುಂಬಾ ಬೇಜಾರಾಗುತ್ತೆ ಆಂಟಿ. ಹೊರಗಿನವನಾಗಿ ನಾನೇ ಇಷ್ಟು ಫೀಲ್ ಆಗ್ತಿದ್ರೆ ಹೆತ್ತ ತಾಯಿಯಾಗಿ ನೀವೆಷ್ಟು ನೋವನ್ನ ಅನುಭವಿಸ್ತಿದ್ದೀರೋ ನನಗೆ ಅರ್ಥ ಆಗುತ್ತೆ ಆಂಟಿ. ಹಠಾನ್ನ, ಸ್ವಾರ್ಥನ ಬಿಟ್ಟು ನಿತ್ಯ ತನ್ನ ಅಕ್ಕನ ಬಗ್ಗೆ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಮಾಡಿದ್ರೆ ಅವಳು ನಿತ್ಯ ಹೇಗಾಗ್ತಾಳೆ ರಾಣ? ಹಸಿ ರಕ್ತದ ರುಚಿ ಹತ್ತಿರೋ ಹುಲಿ ಅವಳು. ಹುಲ್ ತಿನ್ಕೊಂಡಿದ್ರೆ ಚೆನ್ನಾಗಿತ್ತು ಅನ್ಕೊಳ್ಳೋದು ನಮ್ಮ ಅಮಾಯಕತೆ. ನಿತ್ಯ ಯಾವತ್ತಿದ್ರು ಹೀಗೇನೆ. ಇಲ್ಲ ಆಂಟಿ, ದೊಡ್ಡ ಏಟ್ ಬೀಳೋವರೆಗೂ ನಿತ್ಯ ಅಂತವ್ರು ಮುಂದೆ ಹೋಗ್ತಿರ್ತಾರೆ. ಒಂದು ಬಲವಾದ ಏಟ್ ಬಿದ್ದಾಗ ತಮ್ಮ ತಪ್ಪೇನು ಅಂತ ತಿಳ್ಕೊಂಡು ಸುಮ್ಮನಾಗ್ತಾರೆ. ಐ ಥಿಂಕ್ ಇಲ್ಲಿವರೆಗೂ ನಿತ್ಯಂಗಂತ ಸಿಚುವೇಶನ್ ಎದುರಾಗಿಲ್ಲ. ನಾನು ಬರೋ ಹಾಗೆ ಮಾಡ್ತೀನಿ. ಗಂಗಾ ಅವ್ರಿಗೆ ಒಳ್ಳೇದಾಗಬೇಕು ಅಂತನಾದರೂ ನಿತ್ಯಗೆ ಬುದ್ಧಿ ಕಲಿಸ್ತೀನಿ. ನಿತ್ಯ ವಿಷಯದಲ್ಲಿ ನೀನು ಏನೇ ಮಾಡಿದ್ರು ನನಗೆ ಓಕೆ ರಾಣ. ಅವಳು ಚೇಂಜ್ ಆಗಬೇಕು. ಬಟ್ ಯು ಬಿ ಕೇರ್ಫುಲ್. ನಿತ್ಯ ತುಂಬ ಡೇಂಜರ್. ಐನೋ ಆಂಟಿ, ಹೆತ್ತ ತಾಯಿನ ಸ್ವಂತ ಅಕ್ಕನ್ನೇ ಕೊಲ್ಲೋಕೆ ನೋಡಿದ ನಿತ್ಯಂಗೆ ನಾನೊಂದು ದೊಡ್ಡ ಲೆಕ್ಕನೇ ಅಲ್ಲ. ಅದರಲ್ಲೂ ನಿತ್ಯ ನನ್ನ ಓಡ್ಸೋಕ್ಕೆ ಅಂತಾನೆ ನೋಡ್ತಾ ಇದ್ದಾಳೆ. ನನ್ನ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾಳೆ ಅಂತ ನಂಗೆ ಗೊತ್ತು. ಕೇರ್ಫುಲ್ ಆಗಿ ಡೀಲ್ ಮಾಡ್ತೀನಿ. ಮತ್ತೆ ಹೇಳ್ತಿದ್ದೀನಿ ರಾಣ, ನಿತ್ಯೆಯಿಂದ ನಿಂಗೇನಾದರೂ ಆದರೆ ನಿನ್ನ ಡ್ಯಾಡ್ಗೆ ನಾನು ಏನು ಹೇಳೋದು? ಯೋಚನೆ ಮಾಡಿ ಡಿಸಿಷನ್ ತಗೋ. ಡಿಸಿಷನ್ ಯಾವತ್ತೂ ತೊಗೊಂಡಿದ್ದೀನಿ ಆಂಟಿ. ನಿತ್ಯನ್ನ ದಾರಿಗೆ ತರೋದೇ ನನ್ನ ಟಾರ್ಗೆಟ್. ನಿತ್ಯ ಜೊತೆ ಆಲ್ರೆಡಿ ಚಾಲೆಂಜ್ ಮಾಡಿದ್ದೀನಿ. ಅವಳೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಫಿಕ್ಸ್ ಆಗೋಗಿದ್ದೀನಿ. ಗೆದ್ದು ತೋರಿಸ್ತೀನಿ. ವಿಶ್ ಯು ಆಲ್ ದ ಸಕ್ಸಸ್ ರಾಣ. ಥ್ಯಾಂಕ್ಸ್ ಆಂಟಿ. ಇವನಿಗೆ ನನ್ನ ಮೇಲೆ ಭಯ ಇಲ್ಲದೆ ಇರೋದಷ್ಟೇ ಅಲ್ಲ, ಅವಳ ಮೇಲೆ ಸಿಂಪತಿನಾ? ನನ್ನ ದಾರಿಗೆ ತರ್ತಾನಾ? ನನ್ನ ಲೈಫ್ ಪಾರ್ಟ್ನರ್ ಮಾಡ್ಕೋತಾನಾ? ಹಾಗಾದ್ರೆ ಇವನಿಗೆ ಲೈಫೇ ಇಲ್ದಿದ್ದ ಹಾಗೆ ಮಾಡ್ತೀನಿ. ಅದಕ್ಕೂ ಮೊದಲು ಆ ಗಂಗಾನ ಮುಗಿಸ್ಬೇಕು. ಅವಳು ಏನು ಮಾಡ್ತಿದ್ದಾಳೋ ತಿಳ್ಕೋಬೇಕು.
ಇಷ್ಟು ಕಷ್ಟಪಟ್ಟು ರೆಡಿ ಮಾಡಿದ್ರೆ ಸಿಂಪಲ್ ಆಗಿ ಇಷ್ಟ ಆಯ್ತು ಅಂತ ಸಿಂಗಲ್ ವರ್ಡಲ್ಲಿ ಹೇಳ್ತೀಯಲ್ಲ. ತುಂಬಾ ತುಂಬಾ ಚೆನ್ನಾಗಿದೆ, ತುಂಬಾ ಸಂತೋಷನೂ ಆಗ್ತಿದೆ. ನೀವು ನನಗೆ ಸರ್ಪ್ರೈಸ್ ಕೊಟ್ರಿ, ಇದನ್ನ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಯಾರೋ ಬರ್ಕೊಟ್ಟಿರೋ ಸ್ಕ್ರಿಪ್ಟ್ ತರ ಹೇಳ್ತೀಯಲ್ಲೇ, ಹಾರ್ಟ್ಫುಲ್ ಆಗಿ ಹೇಳು ಬಂಗಾರ. ಇದಕ್ಕಿಂತ ಜಾಸ್ತಿ ಹೇಳೋದಕ್ಕಾಗಲ್ಲ ರೀ. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು ಗಂಗಾ. ನೀವು ನನ್ನ ಪಕ್ಕದಲ್ಲಿದ್ರೆ ಹೀಗೆ ಇರ್ತೀನಿ. ಇನ್ ಮುಂದೆ ನಿನ್ ಪಕ್ಕದಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಇಷ್ಟು ಸಾಕು ನನಗೆ, ಈ ಮಾತು ಸಾಕು. ಮಾತ್ ಮಾತ್ರ ಸಾಕಾ? ಒಂದ್ ಮುತ್ತೇನಾದ್ರೂ ಕೊಡ್ಬೋದಲ್ವಾ? ಮೇಲೆ ಚಂದಮಾಮ, ಸುತ್ತ ಬೆಳದಿಂಗಳು, ಎದುರಿಗೆ ನೀನು, ನಿನ್ನ ಮುಂದೆ ನಾನು. ಇದನ್ ಮೀರ್ಸೋ ಖುಷಿ ಇನ್ನೆಲ್ಲೂ ಇಲ್ಲ. ಹೇಳು, ಇನ್ನೇನ್ ಬೇಕು? ನೀವು ಊಟ ಮಾಡಬೇಕು. ಮೊದ್ಲು ನೀನು ಬಾ, ಕೂತ್ಕೋ. 70s ಅಲ್ಲಿ ಪೌಡರ್ ಹಾಕಮ್ಮ, 90s ಅಲ್ಲಿ ಪೌಡರ್ಗೆ ಜೈ ಜೈ, ಹೇ ಹೇ ಪೌಡರ್ಗೆ ಜೈ ಜೈ. ಈಗ ಪೌಡರ್ ಹಾಕೋ, ಪೌಡರ್ ಬೆಲೆ ತಿಳ್ಕೋ. ಈ ಪೌಡರ್ ಹಿಡ್ಕೊಂಡ್ರೆ ಬಿಡಲ್ಲ ಅನ್ನೋ ಈ ಕೈಗಳು, ನನ್ ಕೈಯಿಂದ ಜಾರಿ ಬೀಳೋ ಭಯ ಇಲ್ವ ಪೌಡರು. ಸಾಮಜವರ ಗಮನ, ಪೌಡರು ಬಿಟ್ಟು ಇರ್ತೀನ, ನನ್ನ ಬಿಟ್ಟು ಹೋಗ್ಬೇಡ ನೀನು. ಸಾಮಜವರ ಗಮನ. ನಿತ್ಯ ಕಾಲ್ ಮಾಡ್ತಿದ್ದಾಳೆ. ಚಂದ್ರಿಕಾ, 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 ನಿತ್ಯ ಕಾಲ್ ಮಾಡ್ತಿದ್ದಾಳೆ. ಅವಳಿಗೇನ್ ಕೆಲ್ಸ ಇಲ್ವಾ? ಹೊತ್ತು ಗೊತ್ತು ಇಲ್ದೆ ಫೋನ್ ಮಾಡ್ತಾಳೆ. ಏನ್ ಮಾಡುದು ಚಂದ್ರಿಕಾ? ತೆಗೆದು ಮಾತಾಡ್ರಿ. ಅವಳೇನಾದ್ರೂ ಕೆಲ್ಸ ಹೇಳಿದ್ರೆ ನಾವು ಮಾಡಲ್ಲ ಅಂತ ಹೇಳಿ. ನಾವಂದ್ರೆ ಅವಳಿಗೆ ಬೆಲೆನೇ ಇಲ್ಲ. ಕಟ್ ಮಾಡ್ಬಿಡ್ಲಾ? ಕಟ್ ಮಾಡಿದ್ರೆ ಸುಮ್ನಿರ್ತಾಳಾ? ಮತ್ತೆ ಮಾಡ್ತಾನೆ ಇರ್ತಾಳೆ. ಅಯ್ಯೋ, ರಿಸೀವ್ ಮಾಡ್ರಿ. ಹಾಗಾದ್ರೆ ಸ್ಪೀಕರ್ ಆನ್ ಮಾಡ್ತೀನಿ. ಹಲೋ ನಿತ್ಯ, ಏನಮ್ಮ ಈ ಟೈಮಲ್ಲಿ ಫೋನ್ ಮಾಡಿದ್ಯಾ? ಏನ್ ಮಾಡ್ತಿದ್ದಾರೆ? ಜಸ್ಟ್ ಊಟ ಮುಗಿಸಿ ನಿದ್ದೆ ಮಾಡೋಕ್ ಹೊರಟಿದ್ವಮ್ಮ. ನಾನ್ ಕೇಳಿದ್ದು ನೀವೇನ್ ಮಾಡ್ತಾ ಇದ್ದೀರಾ ಅಂತಲ್ಲ, ಜೈ ಗಂಗಾ ಏನ್ ಮಾಡ್ತಿದ್ದಾರೆ ಅಂತ. ಹೌದು ಚಂದ್ರಿಕಾ, ಅವ್ರೇನ್ ಮಾಡ್ತಿದ್ದಾರೆ? ಅವರು ಪಾಸ್ಟ್ಗೆ ಹೋಗ್ಬೇಕು ಅನ್ಕೊಂಡಿದಾರಮ್ಮ. ವಾಟ್? ಹೊರಗಡೆ ಬೆಳದಿಂಗ್ಳಲ್ಲಿ ಹಾಸಿಗೆ ಹಾಸ್ಕೊಂಡು ಮದ್ವೆ ಆದ ಹೊಸದ್ರಲ್ಲಿ ಕಳೆದ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ರಿಯಲಿ? ಈಗಷ್ಟೇ ಹೋಗಿ ನೋಡ್ಕೊಂಡ್ ಬಂದೇಮ್ಮ. ಜೈಯಲ್ಲಿ ಬಾಲ್ಕನಲ್ಲಿ ಬೆಡ್ ಹಾಕಿ ಹೂವಿಂದ ಡೆಕೋರೇಷನ್ ಮಾಡಿಸಿ ಅದನ್ನ ನೋಡ್ತಾ ಗಂಗಾ ಖುಷಿ ಪಡ್ತಿದ್ಲು. ಓ, ಅವರಲ್ಲಿ ಎಂಜಾಯ್ ಮಾಡ್ತಿದ್ರೆ ಇಲ್ಲಿ ನಾನು ನಿದ್ರೆ ಬರ್ದೆ ನೈಟ್ ಎಲ್ಲ ಎದ್ದಿರ್ಲಾ? ಮತ್ತಿನ್ನೇನ್ ಮಾಡ್ತೀಯಮ್ಮ? ನಿನ್ನೆ ನೈಟ್ ಜೈ ನಮ್ಮ ಮನೆಗ್ ಬಂದು ನನ್ಗೆ ಟೆನ್ಷನ್ ಕೊಟ್ಟು ಹೋದ. ಇವತ್ ನೈಟು ನಾನ್ ಜೈಗೆ ಗಂಗಾಗೆ ಟೆನ್ಷನ್ ಕೊಡ್ತೀನಿ. ಅವರಿಗೆ ನಿದ್ರೆ ಇಲ್ದಿದ್ದ ಹಾಗೆ ಮಾಡ್ತೀನಿ. ಏನ್ ಮಾಡ್ತೀಯಮ್ಮ? ನಿನ್ ಪ್ಲಾನ್ ಏನು? ನಿತ್ಯ, ಹಲೋ ಹಲೋ. ಕಟ್ ಮಾಡ್ಬಿಟ್ಲು. ಯಾವಾಗ್ಲೂ ಹೀಗೆ ಪ್ಲಾನ್ ಏನು ಅಂತ ಕೇಳಿದ್ರೆ ಸಾಕು, ಹೇಳಲ್ಲ. ನಿತ್ಯ ಮಾತನ್ ಕೇಳ್ತಿದ್ರೆ ಇವತ್ ರಾತ್ರಿ ಮನೆಯಲ್ಲೇನೋ ಅನಾಹುತ ಆಗತ್ತೆ ಚಂದ್ರಿಕಾ. ಅವಳು ಏನ್ ಮಾಡ್ತಾಳೋ? ಇವತ್ತು ನಾನೇ ನಿನಗೆ ಊಟ ಮಾಡಿಸ್ತೀನಿ. ಚಿಕ್ಕವಳಿದ್ದಾಗ ಬೆಳದಿಂಗ್ಳು ಬೆಳಕಲ್ಲಿ ನೀನು ಅಮ್ಮನ ಕೈ ತುತ್ತು ತಿಂದಿರ್ತೀಯ. ಈಗ ನಿನ್ನ ಗಂಡನ ಕೈ ತುತ್ತನ್ನ